ನಾವು ಇವತ್ತು ಅಗ್ನಿವೀರರಿಗೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಎಷ್ಟನೇ ಕ್ವಶನ್ ಪೇಪರ್ಪ ಇದಂದಾಗ ನೋಡಿರಿ, ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂಥ ಇದು 14ನೇ ಮಾಡಲ್ ಕ್ವಶನ್ ಕ್ವಶನ್ ಪೇಪರ್ ಇದು ಅದೇ ರೀತಿಯಾಗಿ ನಾವು ಅಗದಿ ಸಿಂಪಲ್ ಟ್ರಿಕ್ಸಲ್ಲಿ ನಿಮಗೆ ಮ್ಯಾಥ್ಸನ್ನು ಹೇಗೆ ಕೊಡ್ತಾ ಹೋಗ್ತೀನಿ ನೋಡಬೇಕು. 14ನೇ ಕ್ವಶನ್ ಪೇಪರ್ ಮ್ಯಾಥ್ಸ್ ಇದು. ಇಲ್ಲಿ ತುಂಬ ಸುಲಭವಾಗಿ ನೀವು ಇಂಡಿಯನ್ ಆರ್ಮಿ ವೆಬ್ಸೈಟಿಗೆ ಹೋಗಿ ನೋಡಿರಿ, 46 ಕ್ವಶನ್ ಪೇಪರ್ ಅದಾವ. 46 ಕ್ವಶನ್ ಪೇಪರ್ದಾಗ ಆಲ್ರೆಡಿ 13 ಕ್ವಶನ್ ಪೇಪರನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಅದೇ ರೀತಿಯಾಗಿ ನೋಡಿರಿ, 14ನೇ ಮಾಡಲ್ ಕ್ವಶನ್ ಪೇಪರ್ದಾಗ ನೋಡಿರಿ 31ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗಬೇಕು. ಒಂದು ಸಂಖ್ಯೆಯಿಂದ ಅದರ 2 ಡಿವೈಡೆಡ್ ಬೈ ಭಾಗವನ್ನು ಕಳೆದಾಗ 54 ಸಿಗುತ್ತದೆ. ಸಂಖ್ಯೆಯನ್ನು ಕಂಡುಹಿಡಿಯೋದಂದ್ರೆ ಒಂದು ಸಂಖ್ಯೆ ಐತಿತ್ತ, ಆ ಸಂಖ್ಯೆಗೆ -2 ಡಿವೈಡೆಡ್ ಬೈ 5x = 50 ಅಂತಂದು ಕೊಟ್ಟಾನ. ಇಲ್ಲಿ ನಾವು ನೋಡಬೇಕು, ಏನೂ ಇಲ್ಲಂದ್ರೆ ಒಂದ್ರದೈತಿ LCM ತಗೋಬೇಕು. 5 ಆಗುತ್ತಾ ನೋಡಿರಿ, 5x - 2x = 54 ಆಗುತ್ತಾ. 5x - 2x = 50 ಆಗುತ್ತಾ. ಇಲ್ಲಿ ನೋಡ್ಬೇಕು ನಾವು, ಈ 5 ಈ ಕಡೆ ಹೋಗುತ್ತಾ ನೋಡ್ರಿ, 5 ಈ ಕಡೆ ಹೋಗುತ್ತಾ. 54 × 5 ಆಗುತ್ತಾ. 5x ದಾಗ ಎಷ್ಟು ಹೋಯ್ತಾ 3x ಆಗುತ್ತಾ. ಇಲ್ಲಿ ನಾವು ನೋಡಬೇಕು, x = 54 × 5 ಡಿವೈಡೆಡ್ ಬೈ 3 ಆಗುತ್ತಾ. ನೋಡಿರಿ, 3 1 2 ಹೋಯ್ತು. 3 7 21, 3 8 24. ಅದೇ ರೀತಿ ನೋಡಿರಿ, 18 × 5 ನಾವು ಮಾಡಿದಾಗ ಎಷ್ಟು ಬರುತ್ತಾ 90. ಇಲ್ಲಿ ನಮಗೆ ಆನ್ಸರ್ ಸಿಗುತ್ತಾ 31ನೇದು 90 ಆನ್ಸರ್ ಸಿಗುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿರಿ, 15 ಮತ್ತು 25 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋಣ. ಯಾವ ಸಂಖ್ಯೆ? 15 ಮತ್ತು 25 ಸಂಖ್ಯೆಗಳ ಇವನ್ನ ಎರಡು ಕೂಡಿಸ್ರಿ ಎಷ್ಟಾಗುತ್ತಾ ನೋಡಿರಿ, 40 ಆಗುತ್ತಾ. ಇವು ಎರಡು ಸಂಖ್ಯೆದಾವ, ಡಿವೈಡೆಡ್ ಬೈ 2 1 2 0 ಅಂದ್ರೆ ಎಷ್ಟಾಗುತ್ತಾ 20 ಆಗುತ್ತಾ. ಆಪ್ಷನ್ ನಾವಿಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತೆ 32ನೇ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 33ನೇ ಕ್ವಶನ ಏನೈತಪ್ಪ? 33ನೇ ಕ್ವಶನ, ಅರುಣ್ ಮತ್ತು ವರುಣ್ ಅವರು ಎತ್ತರ ಕ್ರಮವಾಗಿ 150 ಸೆಂಟಿಮೀಟರ್ ಮತ್ತು 160 ಸೆಂಟಿಮೀಟರ್ ಅವರ ಸರಾಸರಿ ಎತ್ತರ ಕಂಡುಹಿಡಿಯೋಣ. ನೋಡಿರಿ, ಅರುಣ್ 150, ತರುಣ್ 160. ಇವರಿಬ್ಬರದು ಕೂಡಿಸ್ರಿ ಎಷ್ಟು ಬರುತ್ತೆ ಅಂದ್ರೆ 310 ಬರುತ್ತೆ. ಇವನ್ನ ಡಿವೈಡೆಡ್ ಬೈ 2 ನೋಡಿರಿ ಎಷ್ಟಾಗುತ್ತೆ 155 ಸೆಂಟಿಮೀಟರ್ ಅವರಿಬ್ಬರು ಸರಾಸರಿ ಎತ್ತರ ಸಿಗುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಇನ್ನು 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. 34ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ಇಲ್ಲಿ ನೋಡ್ತಾ ಹೋಗೋಣ. 34 ಕ್ವಶನ್ ಏನೈತಿ ಸ್ಕ್ರೀನ್ ಮೇಲೆ ನೋಡಬೇಕು. 1 4 2 2 ಅಂದರೆ 1422 ಸಂಖ್ಯೆಯು ಯಾವುದರಿಂದ ಭಾಗಿಸಲ್ಪಡುತ್ತದೆ ಅಂತಂದು ಕೇಳಿದಾನ. ಇಲ್ಲಿ ನೀವು ನೋಡಬೇಕು, 1422 ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೆ ಅಂತಂದು ಕೇಳಿದಾನ. ನಾವಿಲ್ಲಿ ಸಿಂಪಲ್ ಆಗಿ ಇದನ್ನು ಕೂಡಿಸಿ 1 4 ಎಷ್ಟಾಗುತ್ತೆ 5 5 2 7 7 2 9. ನೋಡಿರಿ, ನಾವು ಈಸಿಯಾಗಿ 9 ಅಂದ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೆ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತೆ. ಇವನ್ನೆಲ್ಲ ಕೂಡಿಸ್ಬೇಕು, ಆ ಸಂಖ್ಯೆಯಿಂದ ಇದು ಸಂಪೂರ್ಣವಾಗಿ ಭಾಗ ಹೋಗುತ್ತೆ 9. ನೋಡಿರಿ, ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 35ನೇ ಕ್ವಶನ್ ಅಗದಿ ಈಸಿ ಐತಿ ನೋಡಬೇಕು. 1 ಡಿವೈಡೆಡ್ ಬೈ 10ರ ದಶಮಾಂಶ ರೂಪವನ್ನು ಕಂಡುಹಿಡಿಯೋಣ. 1 ಡಿವೈಡೆಡ್ ಬೈ 10ರ ದಶಮಾಂಶ ರೂಪ ಅಂದರೆ 0.1 ಆಗುತ್ತಾ. ನೋಡಿರಿ, ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ 35ನೇದು. ಇನ್ನು 36ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಏನೈತಿ, 2 ಮತ್ತು
4ರ ಎಲ್ ಸಿ ಎಮ್ಮನ್ನು ಕಂಡುಹಿಡಿ ಅಂದಾನೆ. 2 ಮತ್ತು 4ರ ಎಲ್ ಸಿ ಎಮ್ ಕಂಡುಹಿಡಿಬೇಕು ನಾವು. 2 ಒಂದಲೇ 2 ಎರಡಲೇ 2 ಒಂದಲೇ ನೋಡಿರಿ ಎಷ್ಟಾಗುತ್ತೆ ಎಲ್ ಸಿ ಎಮ್ 4 ಆಗುತ್ತೆ. ನಮ್ಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿರಿ 36ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 37ನೇ ಕ್ವಶನ್ 9 ಸ್ಕ್ವೇರ್ನ ಮೌಲ್ಯವನ್ನು ಕಂಡುಹಿಡಿ ಅಂದ. 9 ಸ್ಕ್ವೇರ್ ಅಂದರೆ ಏನು? 9 ಇಂಟು 9 9 81 ನಮಗಿಲ್ಲಿ ಆನ್ಸರ್ ಆಗುತ್ತೆ. ನೋಡಬೇಕು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 38ನೇ ಕ್ವಶನ್ ಏನೈತಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬೇಕು. 150% ದಶಮಾಂಶ ರೂಪಾಂತರ ಯಾವುದಂತಂದು ಕೇದನ. 150% ದಶಮಾಂಶ ರೂಪಾಂತರ ನೋಡಿರಿ 150 ದಶಮಾಂಶ ಅಂತಂದು ಕೇದನ. ಪರ್ಸಂಟೇಜರ ದಶಮಾಂಶ ಕೇದನ. ಪರ್ಸಂಟೇಜ್ ಅಂದಾಗ ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ನಾವು ಇಲ್ಲಿ ನೋಡಬೇಕು 1.5 ಇವು 2 0 ಅದಾವಲ್ಲ, ಇಲ್ಲಿ 2 ಸರಿಸ್ಬೇಕು 1.5 ಆಗುತ್ತೆ. ನೋಡಿರಿ ನಮ್ಮದು 1.5 ಆಗುತ್ತೆ. ಆಪ್ಷನ್ ಇಲ್ಲಿ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 39ನೇ ಕ್ವಶನ್ ಏನೈತಿ 6000ರಲ್ಲಿ ನೋಡ್ರಿ 39ನೇ ಕ್ವಶನ್ 600ರಲ್ಲಿ ವ್ಯಕ್ತಿಯೊಬ್ಬ 10% ಖರ್ಚು ಮಾಡುತ್ತಾನೆ. ಅವನ ಬಳಿ ಎಷ್ಟು ಹಣ ಉಳಿಯುತ್ತದೆ ಅಂತಂದು ಕೇಳೋಣ. ಎಷ್ಟು ಅದಾವಪ್ಪ? 600 ರೂಪಾಯಿ ಅದಾವ. ಅವ ಎಷ್ಟು % ಖರ್ಚು ಮಾಡತ್ತಾನೆ ಡಿವೈಡೆಡ್ ಬೈ 100. ಇವು 2 0 ಇವು 2 0. ನಾವು ಇಲ್ಲಿ ನೋಡಬೇಕು 60 ಉಳಿತು. ನೋಡಿರಿ 600 ರೂಪಾಯಿದಾಗ 10% ಅಂದರೆ ಎಷ್ಟಾಯಿತು? 60 ಆಯಿತು. ನೋಡಿರಿ 600 ಮೈನಸ್ 60 ಅಂದಾಗ ನಮಗಿಲ್ಲಿ ಎಷ್ಟು ಆನ್ಸರ್ ಸಿಗುತ್ತೆ? ಇಲ್ಲಿ ನೀವು ನೋಡಬೇಕು 540 ರೂಪಾಯಿ ಅವನ ಹತ್ರ ಅದಾವ. ಆಪ್ಷನ್ನು ನಾವಿಲ್ಲಿ ನೋಡ್ತೀವಿ. 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 40ನೇ ಕ್ವಶನ್ ಏನೈತಿ ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದು 25 ಹುಡುಗರು ಮತ್ತು ಉಳಿದವರು ಹುಡುಗಿಯರದಾರ. ಹುಡುಗರ ಮತ್ತು ಹುಡುಗಿಯರ ಅನುಪಾತವನ್ನು ಕಂಡುಹಿಡಿ ಅಂದಾರ. ಒಂದು ತರಗತಿಯಲ್ಲಿ 40 ಜನ ಅದಾರ. 40 ಜನದಾಗ 25 ಜನ ಹುಡುಗರು ಅದಾರ. ಇನ್ನು 25 ಜನ ಹುಡುಗರು ಅದಾರ ಅಂದ್ರೆ ನೋಡ್ರಿ 40ರಾಗ 25 ಹುಡುಗರು ಅದಾರ ಅಂದ್ರೆ ಎಷ್ಟು ಹೋಯ್ತು? 15 ಹುಡುಗಿಯರು. 15 ಜನ ಹುಡುಗಿಯರು ಅದಾರ. 15 ಜನ ಹುಡುಗಿಯರು. ಇನ್ನು ಅದೇ ರೀತಿಯಾಗಿ ನೋಡ್ರಿ 25 ಅನುಪಾತ 15. 5 3 5 5 ನೋಡ್ರಿ 5 ಅನುಪಾತ 3 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಆಪ್ಷನ್ ನಾವು ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 40ನೇ ಕ್ವಶನ್ ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. 41ನೇ ಕ್ವಶನ್. 41ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋದಾಗ 48 ಮತ್ತು 54 ಸರ ಅನುಪಾತವನ್ನು ಕಂಡುಹಿಡಿ ಅಂದ. 48 ಮತ್ತು ಅನುಪಾತ 54 ಇವು ಎರಡು ಯಾವ ಮಧ್ಯಾಗ ಭಾಗಾಕಾರ ಆಗುತ್ತೆ ಅಂತ ನೋಡಿದಾಗ 6 8 6 9 ನೋಡಿರಿ 8 ಅನುಪಾತ 9 ಇಲ್ಲಿ ನಮಗೆ ಆನ್ಸರ್ ಆಗುತ್ತೆ. ನೋಡ್ಬೇಕು ನಾವು ಆಪ್ಷನ್ 3 ಕರೆಕ್ಟ್ ಆಗುತ್ತೆ 41ನೇದು. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. 42ನೇ ಕ್ವಶನ 2500ರ ಮೇಲೆ 10% ವಾರ್ಷಿಕ ದರದಲ್ಲಿ 2 ವರ್ಷಗಳ ಸರ ಬಡ್ಡಿ ಎಷ್ಟು ಆಕೈತೆ ಅಂತಂದು ಕೇಳಿದಾನ. ಸಿಂಪಲ್ ಇಂಟ್ರೆಸ್ಟ್ ನಮಗಿಲ್ಲಿ ಪಿ ಅಂದರೆ ಎಷ್ಟು ಕೊಟ್ಟಾನ? 2500 ಕೊಟ್ಟಾನ. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಟೈಮನ್ನು 2 ವರ್ಷ ಕೊಟ್ಟಾನ. ನಾವು ಏನು ಕಂಡುಹಿಡಬೇಕು? ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಬೇಕು. ಫಾರ್ಮುಲಾ ಏನೈತಿ? PTR/100. PTR/100 ಐತಿ. ನಾವಿಲ್ಲಿ ಪಿ ಬೆಲೆ ಎಷ್ಟೈತಿ ನೋಡಬೇಕು. 2500 ಇಂಟು 2 ಇಂಟು 10 ಡಿವೈಡೆಡ್ ಬೈ 100. 2 0 2 0 ಹೋಯಿತು. ನಾವು ನೋಡಬೇಕು 25 2 50 ಇದೊಂದು 0. ನಮಗಿಲ್ಲಿ ಎಷ್ಟಾಗುತ್ತೆ? 500 ಆಗತ್ತೆ ನೋಡ್ರಿ. 500 ಸಿಂಪಲ್ ಇಂಟ್ರೆಸ್ಟ್ ನಮಗೆ 500 ರೂಪಾಯಿ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ
43ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಒಬ್ಬ ವ್ಯಕ್ತಿ 25 ಸೆಕೆಂಡ್ಗಳಲ್ಲಿ 200 ಮೀಟರ್ ಓಡುತ್ತಾನೆ. ಅವನ ವೇಗ ಎಷ್ಟಂತಂದು ಕೇಳಿದಾನ. ನೋಡಿರಿ ಏನು ಕೊಟ್ಟಾನ, ಟಿ ಕೊಟ್ಟಾನ 25 ಸೆಕೆಂಡ್ ಅಂತಂದು ಕೊಟ್ಟಾನ. ಅದೇ ರೀತಿಯಾಗಿ ಡಿಸ್ಟೆನ್ಸ್ ಕೊಟ್ಟಾನ ಎಷ್ಟು ಕೊಟ್ಟಾನ, 200 ಮೀಟ್ರ್ ಕೊಟ್ಟಾನ. ನಮಗೇನು ಕಂಡುಹಿಡಿಯೋಣ, ವೇಗವನ್ನು ಕಂಡುಹಿಡಿಯೋಣ, ಸ್ಪೀಡನ್ನು ಕಂಡುಹಿಡಿಯೋಣ. ನಾವು ಸ್ಪೀಡ್ ಫಾರ್ಮುಲಾ ಏನೈತಿ, ಡಿ ಡಿವೈಡೆಡ್ ಬೈ ಟಿ ಐತಿ. ನೋಡ್ಬೇಕು ನಾವು, ಡಿ 200 ಐತಿ, ಟಿ ಎಷ್ಟೈತಿ 25 ಸೆಕೆಂಡ್ ಐತಿ. ನೋಡಿರಿ 25 ಒಂದಲೇ 25 ಎಂಟ್ಲೆ. ನಮಗೆ ಸ್ಪೀಡ್ ಇಲ್ಲಿ ನೋಡ್ತಾ ಹೋಗುನು 8 ಮೀಟ್ರ್. ಇಲ್ಲಿ ನೋಡಿರಿ ಸ್ಪೀಡ್ 8 ಆಗುತ್ತಾ. ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್, 44ನೇ ಪ್ರಶ್ನೆಯನ್ನು ನೋಡಿದಾಗ ಕ್ವಶನ್ ನಂಬರ್ 44 ನೋಡ್ಬೇಕು ನೀವು. ಒಂದು ಚೌಕಾಕಾರದ ಮೈದಾನದ ಪರಿಧಿ 32 ಮೀಟರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟಂತಂದು ಕೊಟ್ಟಾನ. ನೋಡಿರಿ, ಒಂದು ಚೌಕಾಕಾರದ ಪರಿಧಿ ಎಷ್ಟು ಕೊಟ್ಟಾನ, 32. ಅದರ ಬಾಹುವಿನ ಉದ್ದಕ್ಕೆ ಏನ 4a ಅಥವಾ 4x ಅಂತಂದು ಒಂದು ಬಾಹು 4 ಅಂದಾಗ ಇಲ್ಲಿ ನೋಡಬೇಕು. ಇವಾಗ ನಮಗೆ ಎ ಕಂಡು ಹಿಡಿಬೇಕಾದ್ರೆ 32 ಡಿವೈಡೆಡ್ ಬೈ 4 ಆಗುತ್ತಾ. ಎ ಬೆಲೆ 4 ಒಂದಲೇ 4 9 4 ಎಂಟ್ಲೆ 32. ನೋಡಿರಿ ಎ ಬೆಲೆ ಎಷ್ಟಾಗುತ್ತಾ, ನಮಗಿಲ್ಲಿ 8 ಆಗುತ್ತಾ. ಆಪ್ಷನ್ ನಮಗಿಲ್ಲಿ ಎ ಅಥವಾ 1 ಕರೆಕ್ಟ್ ಆಗುತ್ತೆ ನೋಡಿರಿ 44ನೇ. ಅದೇ ರೀತಿಯಾಗಿ ಇನ್ನು 45ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 45ನೇ ಕ್ವಶನ್ ಏನೈತೆ ಅನ್ನೋದು ನೀವು ಇಲ್ಲಿ ನೋಡಬೇಕು. ಲಂಬಕೋನದ ಅಳತೆ ಎಷ್ಟಂತ ಕೇಳೋಣ. ಲಂಬಕೋನದ ಅಳತೆ ಯಾವತ್ತು 90 ಡಿಗ್ರಿ ಇರುತ್ತೆ ಲಂಬಕೋನ. ಆಪ್ಷನ್ 4 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಇನ್ನು 46ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋಗುನು. ಏನು 46ನೇ ಕ್ವಶನ್ ಏನೈತಪ್ಪ ಅಂದ್ರೆ, ಪದಗಳ ಸರಿಯಾದ ನಿಘಂಟು ಕ್ರಮವನ್ನು ಆಯ್ಕೆ ಮಾಡಿ ಅಂತಂದು ಕೊಟ್ಟಾನ. ಯಾವ್ಯಾವ ಪದ ಕೊಟ್ಟಾನಪ್ಪ ಅಂದಾಗ, ಒಂದನೇದು PART ಪಾರ್ಟ್, ಎರಡನೇದು EAST ಈಸ್ಟ್, ಆಮೇಲೆ ಮೂರನೇದು SEAT ಸೀಟ್, ನಾಲ್ಕನೇದು DOMA. ನಾವಿಲ್ಲಿ ಫಸ್ಟಕ್ಕೆ ಯಾವ್ದು ಬರ್ತಪ್ಪ ಇಂಗ್ಲೀಷ್ ಇದ್ರೊಳಗೆ ನೋಡ್ಕೊಂಡಾಗ ನಾವಿಲ್ಲಿ 4ನೇದು ಬರುತ್ತೆ, ಡಿ ಮೊದಲು ಬರುತ್ತಾ, ಆಮೇಲೆ ಇ ಬರುತ್ತಾ, ಆಮೇಲೆ ನಾವಿಲ್ಲಿ ಪಿ ಬರುತ್ತಾ. ಪಿ ಅಂದರೆ ಎಷ್ಟು, 1 ಬರುತ್ತಾ, ಆಮೇಲೆ 3 ಬರುತ್ತಾ. ನೋಡಬೇಕು 4 2 1 4 2 1 3 ಇರುವಂಥ ಆಪ್ಷನ್ ಎಷ್ಟೈತಿ, ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. 47ನೇ ಕ್ವಶನ್ನ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡಬೇಕು. ಸರಣಿ ಕೊಟ್ಟಾನ, ಆ ಸರಣಿಯಲ್ಲಿ ಜಡ್ ಎಷ್ಟು ಅಂತಂದು ಕೇಳಿದಾನ. ಆ ಸರಣಿ ಒಳಗೆ ನೋಡಬೇಕು, ಇಲ್ಲಿ ಸ್ಕ್ರೀನ್ ಮ್ಯಾಗ ಒಂದು ಸರಣಿ ಕೊಟ್ಟಾನ. ಆ ಸರಣಿ ಒಳಗೆ ಜಡ್ ಎಷ್ಟು ಅದಾವ ಅಂತಂದು ನೋಡ್ರಿ. ಜಡ್ 1 ಐತಿ, ಜಡ್ 1 ಐತಿ. ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ 47ನೇ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು ಹೆಂಗೆ ಕೊಟ್ಟಾನ. FLIP ಅನ್ನು 4583 ಎಂದು ಮತ್ತು ITEM ಅನ್ನು 2369 ಸಂಕೇತಿಸಿದ್ದಾನೆ. ಇನ್ನು ಸಂಕೇತ ಯಾವುದಂತಂದು ಕೇಳಿದಾರೆ. ನಾವು ಇಲ್ಲಿ ನೋಡಬೇಕು. FLIP ಅಂದರೆ ಎಷ್ಟು ಕೊಟ್ಟಾನ, 4583 ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ITEM ಆಗದಾಗ ಎಷ್ಟು ಕೊಟ್ಟಾನ, 2369 ಕೊಟ್ಟಾನ. ನೋಡ್ರಿ, ಇದ್ರೊಳಗೆ ಯಾವುದು ಕಾಮನ್ ಐತಿ, ಇದ್ರೊಳಗೆ ಐ ಕಾಮನ್ ಐತಿ, ಇಲ್ಲೂ ಐ ಕಾಮನ್ ಐತಿ. ಇದ್ರೊಳಗೆ ನೋಡ್ಬೇಕು ನಾವು, ಇಲ್ಲಿ 3 ಕಾಮನ್ ಐತಿ, ಇಲ್ಲಿ 3 ಕಾಮನ್ ಐತಿ. ನಮಗೆ ಐ ಬೆಲೆ ಎಷ್ಟಾಗುತ್ತಾ, 3 ಆಗುತ್ತೆ ನೋಡ್ರಿ. ಐ ಬೆಲೆ 3 ಆಗುತ್ತೆ. ಆಪ್ಷನ್ 1 ನಮಗೆ 48ನೇ ಕರೆಕ್ಟ್ ಆಗುತ್ತೆ. ಇನ್ನು 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ.
49ನೇ ಕ್ವಶನ್ ಯಾವ ರೀತಿ ಐತಿ. 34 ಜನರ ಸಾಲಿನಲ್ಲಿ ಏಕ್ತಾ ಬಲ ತುದಿಯಿಂದ 15ನೇ ಸ್ಥಾನದಲ್ಲಿದ್ದ ಎಡ ತುದಿಯಿಂದ ಅವರ ಸ್ಥಾನ ಎಷ್ಟಾಕೈತಿ ಕೇಳಿದ. ನೋಡಿರಿ 34 ಜನ ಅದಾರ. ಅವರು ಎಡ ಬಲ ತುದಿಯಿಂದ 15ನೇ ಸ್ಥಾನದಾಗದ ಪ್ಲಸ್ ಎಡ ತುದಿ ಗೊತ್ತಿಲ್ಲ. ಅದೇ ರೀತಿಯಾಗಿ -1 ನೋಡಿರಿ 34 -14 ಅಂದಾಗ ನಾವು ಇಲ್ಲಿ ನೋಡಬೇಕು ಎಡ ಬರುತ್ತೆ. ನೋಡಿರಿ ಎಷ್ಟಾಗುತ್ತೆ 20. ಅವರು 20ನೇ ಸ್ಥಾನದಾಗ ಅದಾರ. ಇಲ್ಲಿ ನೋಡ್ಬೇಕು ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 50ನೇ ಕ್ವಶನನ್ನು ನಾವು ನೋಡಬೇಕು. ಏನು ಕೊಟ್ಟಾನ ಸ್ಕ್ರೀನ್ ಮೇಲೆ NRFZ ಅಂತಂದು ಕೊಟ್ಟಾನ. ಮುಂದಿನ ಅಕ್ಷರ ಯಾವುದಂತಂದು ಕೊಟ್ಟಾನ NRFZ ಅಂತಂದು ಕೊಟ್ಟಾನ. ನಾವು ಇಲ್ಲಿ ನೋಡಬೇಕು ಎನ್ ಆದ ನಂತರ ಎನ್ಗೆ 4 ಪ್ಲಸ್ ಮಾಡ್ಕೊಂಡಾನ, +4 ಮಾಡ್ಕೊಂಡಾನ, ಆರ್ ಬರುತ್ತೆ, ಆರ್ಕ್ +4 ಮಾಡ್ಕೊಂಡಾನ, ವಿ ಬರುತ್ತೆ, ವಿಕ್ +4 ಮಾಡ್ಕೊಂಡಾನ, ಜೆಡ್ ಬರುತ್ತೆ, ಜೆಡ್ಗೆ +4 ಮಾಡ್ಕೊಂಡಾನ, ಡಿ ಬರುತ್ತೆ. ಈಗ ಡಿಗೆ +4 ಮಾಡ್ಕೋಬೇಕು. ನಮಗೆ ಎಷ್ಟು ಬರುತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಚ್ ಬರುತ್ತೆ. ನೋಡಿರಿ ಎಚ್ ಬರುತ್ತೆ. ಅದೇ ರೀತಿಯಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಇದೇ ರೀತಿಯಾಗಿ ನಿಮ್ಗೆ ಆರ್ಮಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ನೋಡಬೇಕಾದಾಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಟಾಪಿಕ್ ಮ್ಯಾಥ್ಸನ್ನು ಅಗದಿ ಸಿಂಪಲ್ಲಾಗಿ ಬಿಡಿಸ್ತಾ ಹೋಗ್ತೀನಿ. ನೀವು ಎಲ್ಲ ಡೀಟೇಲ್ಸಾಗಿ ನೋಡಬೇಕಾಗತ್ತಾ.